ಇವಾಗ ನೆಕ್ಸ್ಟ್ ನೋಡಿ ಈ ಥರ ನೋಡಿ ಎಷ್ಟು ಈಸಿಯಾಗಿ ಹೋಗ್ತಿದೆ ಒಳಗಡೆ. ಕೆಲವೊಂದು ರೈತರಿಗೆ ಈ ಕಾಪರ್ ಮಳೆನ ಈ ತೆಂಗಿನ ಗಿಡಕ್ಕೆ ಇನ್ಸರ್ಟ್ ಮಾಡೋದು ಸ್ವಲ್ಪ ಸಮಸ್ಯೆ ಕಾಣಿಸ್ತಾ ಇದೆ. ಕಾರಣ ಇಷ್ಟೇ, ಏನಿಲ್ಲ, ಅದು 40ರಿಂದ 50 ವರ್ಷ ಗಿಡ ಇರ್ತಕ್ಕಂಥದ್ರಲ್ಲಿ ನಿಮಗೆ ಸ್ಟೆಮ್ಮು ಸ್ವಲ್ಪ ಹಾರ್ಡಾಗಿರುತ್ತೆ. ಸೊ ಅದನ್ನು ಈಸಿಯಾಗಿ ಯಾವ ಥರ ನಿಮಗೆ ಇನ್ಸರ್ಟ್ ಮಾಡಬೇಕಂತ ಹೇಳ್ಬಿಟ್ಟು ಈ ಕಾಪರನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾಯಿದ್ದೀನಿ. ಏನಿಲ್ಲ, ಒಂದು 6 ಇಂಚಿಂದು ಈ ಥರದ್ದೊಂದು SS ಮಳೆ ಸಿಗುತ್ತೆ ನಿಮಗೆ. ಇದರಲ್ಲಿ ಸ್ವಲ್ಪ ಟಿಪ್ಪು ಈ ಥರ ಇರುತ್ತೆ, ನಿಮಗೆ ಕಾಣಿಸ್ತಾ ಇದೆ. ಇದನ್ನು ಹೊಡೆದ್ಬಿಟ್ಟು ಈ SS ಮಳೆನ 1ರಿಂದ 2 ಇಂಚಷ್ಟು ಸಾಕು, ಅಷ್ಟು ಹೊಡೆದ್ಬಿಟ್ಟು ನೀವು ಇಲ್ಲಿ ಒಂದು ಹೋಲ್ ಫಾರ್ಮೇಷನ್ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ, ನೀವು ಫುಲ್ ಇದನ್ನು ಹೊಡಿಬಾರ್ದು, 1ರಿಂದ 2 ಇಂಚು ಅಷ್ಟು ಸಾಕು ಒಳಗಡೆ. ಆಮೇಲೆ ನೀವು ಈಸಿಯಾಗಿ ಒಳಗಡೆ ನಿಮಗೆ ಇಷ್ಟು ಹೊಡೆದ್ಬಿಟ್ಟು ನೀವು ಅಥವಾ ಕಟಿಂಗ್ ಪ್ಲೇಯಲ್ಲೋ ಅಥವಾ ಈ ಥರ ಸುತ್ತಿಗೆಯಲ್ಲಿ ಈ ಥರ ಈಸಿಯಾಗಿ ಹೊರಗಡೆ ಕಿತ್ಕೊಂಬಿಡಿ. ನೋಡಿ, ಇಲ್ಲಿ ಚಿಕ್ಕದಾಗಿ ಹೋಲಾಗಿದೆ. ಇದು ಇಷ್ಟೇ ಇರಬೇಕಿದು, ಯಾಕಂದರೆ ಕಾಪರ್ ರಾಡು ಇದು ಇವಾಗ ಅದು ಹೋಲ್ ಫಾರ್ಮೇಷನ್ ಆಗಿತ್ತಲ್ಲ, ಅಲ್ಲಿ ಕಾಪರ್ ರಾಡನ್ನ ಇನ್ಸರ್ಟ್ ಮಾಡಬೇಕು. ಸೊ ಇದ್ರ ಟಿಪ್ ಬಂದುಬಿಟ್ಟು ಸ್ವಲ್ಪ ಫ್ಲ್ಯಾಟ್ ಆಗಿರುತ್ತೆ ಇದ್ರದ್ದು. ಸೊ ನೀವು ಇದನ್ನು ಏನಕ್ಕೆ ಅಷ್ಟು ಚಿಕ್ಕ ಹೋಲ್ ಮಾಡ್ಕೋಬೇಕಂದ್ರೆ, ಈ ಕಾಪರ್ ರಾಡು ಆ ತೇವಾಂಶದ ಜೊತೆನೇ ಇರಬೇಕು ಯಾವಾಗಲೂ. ಸೊ ಆ ಜೊತೆಲಿದ್ದರೆ ನಿಮಗೆ ಈ ಕಾಪರ್ ಆಕ್ಸಿಕ್ಲೋರೈಡು ಅದರಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ ನಿಮಗೆ. ನೀವು ದೊಡ್ಡದಾಗಿ ಏನಾದರೂ ಹೋಲ್ ಮಾಡಿಬಿಟ್ರೆ ಅದು ನಿಮಗೆ ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡೋದಿಲ್ಲ. ಸೊ ಇವಾಗ ಇಷ್ಟು ಹೋಲ್ ಮಾಡ್ಕೊಂಡಿದ್ದೀರಲ್ಲ, ಇವಾಗ ನೆಕ್ಸ್ಟ್ ನೋಡಿ ಈ ಥರ ನೋಡಿ ಎಷ್ಟು ಈಸಿಯಾಗಿ ಹೋಗ್ತಿದೆ ಒಳಗಡೆ. ನೋಡಿ, ಇಷ್ಟೇ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು ನಾವು. ಇಷ್ಟೇ. ಇದು ನೋಡಿ, ಆಲ್ರೆಡಿ ಇದರಲ್ಲಿರ್ತಕ್ಕಂಥ ತೇವಾಂಶದ ಜೊತೆ ನಿಮಗೆ ಈ ಥರ ರಸ ಸೋರೋಕ್ಕೆ ಶುರುವಾಗುತ್ತೆ. ಈ ಥರ ರಸ ಸೋರೋದ್ರಿಂದ ಏನು ಯಾವುದೇ ಗಿಡಕ್ಕೆ ಹಾನಿ ಇಲ್ಲ. ನೋಡ್ಬೋದು, ನಿಮ್ಮದು ತೆಂಗಿನಕಾಯಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ರೈತರೆ, ಈ ಥರ ಏನಾದರೂ ನಿಮ್ಮ ತೋಟದಲ್ಲೂ ನುಸಿ ರೋಗ ಕಾಣಿಸ್ಕೊಂಡಿದ್ರೆ ಈ ಕಾಪರ್ ಮಳೆಗಳನ್ನು ಯೂಸ್ ಮಾಡ್ಕೊಳ್ಳಿ. ಇದು ನಮ್ಮ ಹತ್ರನೇ ಸಿಗುತ್ತೆ, ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಥ್ಯಾಂಕ್ ಯು. ನೋಡಿ, ಇದು ಯಾವ ಥರ ಅರಳು ಕೂತ್ಕೊಂಡಿದೆ ಅಂತೇಳ್ಬಿಟ್ಟು, ಇದು ಲಾಸ್ಟ್ ಟೈಮ್ ವಿಡಿಯೋ ಮಾಡಬೇಕಾದ್ರೆ ಈ ಕಾಪರ್ ರಾಡ್ ಮಳೆಗಳನ್ನು ಇನ್ಸರ್ಟ್ ಮಾಡಿದ್ವಿ. ಸೊ ಇವಾಗ ನೋಡಿ, ಇದು ಹೊಸ ಹೊಂಬಾಳೆ ಬಂದಿದೆ, ಎಷ್ಟು ಚೆನ್ನಾಗಿ ಅರಳು ಕೂತ್ಕೊಂಡಿದೆ. ಹೊಡೆದಿರ್ತಕ್ಕಂಥದ್ದನ್ನ ತೋರಿಸ್ತೀನಿ ವಿಡಿಯೋದಲ್ಲಿ. ಈ ಕಡೆ ಒಂದು ಪೂರ್ವದಿಂದ ಪಶ್ಚಿಮಕ್ಕೊಂದು, ಈ ಕಡೆ ಉತ್ತರದಿಂದ ದಕ್ಷಿಣ 2 ಕಾಪರ್ ಮಳೆ ಹೊಡೆದಿದ್ವಿ ಲಾಸ್ಟ್ ಟೈಮ್.